ಇವತ್ತಿನ ವಿಡಿಯೋದಲ್ಲಿ ನಾವು ಝೀ5ನಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರುವ ತೆಲುಗು ವೆಬ್ ಸಿರೀಸ್ ಗಾಳಿವಾನ ಬಗ್ಗೆ ಮಾತಾಡೋಣ. ಹಿರಿಯ ನಟ ಸಾಯಿ ಕುಮಾರ್ ಮತ್ತು ರಾಧಿಕಾ ಶರತ್ ಕುಮಾರ್ ಅವರು ಈ ಸೀರೀಸ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಸ್ಪೆನ್ಸ್ ಕಥೆ ಹೇಗಿದೆ ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಥೆ ಶುರುವಾಗೋದು ಅಜಯ್ ಮತ್ತು ಗೀತಾ ಅನ್ನೋ ಹೊಸದಾಗಿ ಮದುವೆಯಾದ ಜೋಡಿಯೇ ಕೊಲೆಯಿಂದ. ಅವರು ಹನಿಮೂನ್ ಮುಗಿಸಿ ಮನೆಗೆ ಬರುವಾಗ್ಲೇ ಯಾರೋ ಅವರನ್ನ ಕೊಲೆ ಮಾಡ್ತಾರೆ. ಈ ನೋವಿನಲ್ಲಿ ಇಡೀ ಕುಟುಂಬ ಇರುತ್ತೆ. ಆದರೆ ಅದೇ ದಿನ ರಾತ್ರಿ ಜೋರಾಗಿ ಮಳೆ ಬರುವಾಗ ಒಬ್ಬ ಗಾಯಗೊಂಡ ವ್ಯಕ್ತಿ ಇವರ ಮನೆ ಬಾಗಿಲಿಗೆ ಬರ್ತಾನೆ. ಇವರ ಮಕ್ಕಳನ್ನ ಕೊಂದವರು ಯಾರು, ಆ ಫ್ಯಾಮಿಲಿ ಏನ್ ಮಾಡುತ್ತೆ, ಆ ಕೊಲೆಗಾರನ ಕಥೆ ಏನಾಗುತ್ತೆ ಅನ್ನೋದನ್ನ ನೀವು ಈ 7 ಎಪಿಸೋಡ್ಗಳಲ್ಲಿ ನೋಡ್ಬೇಕು. ಪ್ಲಸ್ ಪಾಯಿಂಟ್ಸ್: ಸಾಯಿ ಕುಮಾರ್ ಅವರು ಮಗನನ್ನು ಕಳೆದುಕೊಂಡ ತಂದೆಯಾಗಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ರಾಧಿಕಾ ಶರತ್ ಕುಮಾರ್ ಅವರ ನಟನೆ ಕೂಡ ಸೀರೀಸ್ಗೆ ದೊಡ್ಡ ಶಕ್ತಿ. ಪ್ರತಿಯೊಂದು ಎಪಿಸೋಡ್ ಮುಗಿಯುವಾಗ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಮೂಡುತ್ತೆ. ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭವಲ್ಲ. ಮಳೆ ಮತ್ತು ಹಳ್ಳಿಯ ವಾತಾವರಣವನ್ನ ತುಂಬಾ ಅಂದವಾಗಿ ತೋರಿಸಿದ್ದಾರೆ. ನೋಡಲು ಕಣ್ಣಿಗೆ ಹಿತವಾಗಿದೆ. ಮೈನಸ್ ಪಾಯಿಂಟ್ಸ್: ಸೀರೀಸ್ ಮಧ್ಯದಲ್ಲಿ ಕೆಲವು ಕಡೆ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಅಂತ ಅನಿಸಬಹುದು. ಪೊಲೀಸ್ ಅಧಿಕಾರಿಯ ಕೆಲವು ವೈಯಕ್ತಿಕ ದೃಶ್ಯಗಳು ಕಥೆಗೆ ಅಷ್ಟೊಂದು ಮುಖ್ಯ ಅನಿಸೋದಿಲ್ಲ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಗಾಳಿವಾನ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್. ಇದು ಇಂಗ್ಲಿಷ್ನ ಒನ್ ಆಫ್ ಅಸ್ ಎಂಬ ಸೀರೀಸ್ನಿಂದ ಸ್ಫೂರ್ತಿ ಪಡೆದಿದ್ರೂ ತೆಲುಗಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಸ್ಪೆನ್ಸ್ ಮತ್ತು ಫ್ಯಾಮಿಲಿ ಡ್ರಾಮಾ ಇಷ್ಟಪಡುವವರಾದ್ರೆ ಖಂಡಿತ ಒಂದು ಸಲ ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲೇ ಲೈಕ್ ಮಾಡಿ. ನೀವು ಈಗಾಗಲೇ ಈ ಸೀರೀಸ್ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.